ಕೊಡ್ತಾ ಇತ್ತು, ಅದೇ ತರ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು 30 ರೂಪಾಯಿ 40 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ಕಿರೋದು. ಯಾಕಂದ್ರೆ ಓವರ್ ಆಲ್ ಬೈಯಿಂಗ್ ಪ್ರೈಸ್ $30 ಕಮ್ಮಿ ಇರೋದ್ರಿಂದ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಇರತಕ್ಕಂಥ ಸಬ್ಸಿಡಿ ಕೊಟ್ಟಿದ್ರೆ, ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಕೇಳಿಸ್ಕೊಳ್ಳಬೇಕಿದ್ರೆ ನಮ್ಮ ಕಾಲದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇರಲಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ನಾವೇನು ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಾವು ತುಂಬಾ ಸಬ್ಸಿಡಿ ಕೊಡ್ತಾ ಇದ್ವಿ. ಅದಕ್ಕೆ ಪ್ರೈವೇಟ್ ಕಂಪನೀಸ್ ನಡೀತಾ ಇಲ್ಲ. ಕಳೆದ 12 ವರ್ಷದಲ್ಲಿ ಇವತ್ತು ಅದಾನಿ ಕಂಪನಿಗಳು, ಅಂಬಾನಿ ಕಂಪನಿಗಳು ದುಡ್ಡು ಮಾಡೋದ್ರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯನ್ ಬಂಕ್ಸ್ ಏನಿದಾವೆ, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಂಪನಿಗಳು, ಅದಕ್ಕೆ ₹1 ಕಮ್ಮಿನಲ್ಲಿ ಮಾರ್ಕೆಟ್ ನಲ್ಲಿ ಇವತ್ತು ಡೀಸೆಲ್ ಕೊಡ್ತಾ ಇದ್ದಾರೆ. ಕಾರಣ ಏನು? ದೇಶ ಪ್ರೇಮಿ, ದೇಶ ಬಗ್ಗೆ ಬಹಳ ಭಕ್ತಿ ಇರತಕ್ಕಂಥ ಬಿಜೆಪಿ ಅವರು ದಯಮಾಡಿ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಇವತ್ತನ ಲೆಟರ್ ಬರೀರಿ. UPI 1 UPI 2 ನಲ್ಲಿ ಏನು ಸಬ್ಸಿಡಿ ಕೊಟ್ಟಿದ್ದಿ, ಆ ರೀತಿಯಾಗಿ ಸಬ್ಸಿಡಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಅಲ್ಲಿದೆ ಅಲ್ಲ. ಇದು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ ತಾನೆ, ಇದು ಸ್ಪೆಸಿಫಿಕ್ ಆಗಿ ನಮ್ಮ ರಾಜ್ಯಕ್ಕೆ ಕೇಳ್ತಾ ಇದ್ದಾರೆ. ಇರಲಿ, ಅವ್ರು ಹೇಳ್ತಕ್ಕಂಥ ಸಜೆಷನ್ ಒಂದಕ್ಕೆ ಕ್ರೆಡಿಟ್ ಇರಲಿ, ಬಟ್ ಕ್ರೆಡಿಬಿಲಿಟಿ ಅಲ್ಲಿದೆ ಅಲ್ಲ. ನಾವೇನು ಸಬ್ಸಿಡಿ ಕೊಡ್ತಾ ಇದ್ವಿ, ಸಬ್ಸಿಡಿ ಕೊಟ್ಟರೆ ಸಮಸ್ಯೆನೇ ಬರೋದಿಲ್ಲ. ನಾವು ಪ್ರತಿ ತಿಂಗಳನ್ನು, ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲಾ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DC-ಗಳು ಎಲ್ಲ ಕಡೆನೂ ಮಾಡಿದ್ವಿ. ಈಗೂ ಇದೆ ಕೊಡ್ತಾ ಇತ್ತು, ಅದೇ ತರ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು 30 ರೂಪಾಯಿ 40 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ಕಿರೋದು. ಯಾಕಂದ್ರೆ ಓವರ್ ಆಲ್ ಬೈಯಿಂಗ್ ಪ್ರೈಸ್ $30 ಕಮ್ಮಿ ಇರೋದ್ರಿಂದ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಇರತಕ್ಕಂಥ ಸಬ್ಸಿಡಿ ಕೊಟ್ಟಿದ್ರೆ, ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಕೇಳಿಸ್ಕೊಳ್ಳಬೇಕಿದ್ರೆ ನಮ್ಮ ಕಾಲದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇರಲಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ನಾವೇನು ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಾವು ತುಂಬಾ ಸಬ್ಸಿಡಿ ಕೊಡ್ತಾ ಇದ್ವಿ. ಅದಕ್ಕೆ ಪ್ರೈವೇಟ್ ಕಂಪನೀಸ್ ನಡೀತಾ ಇಲ್ಲ. ಕಳೆದ 12 ವರ್ಷದಲ್ಲಿ ಇವತ್ತು ಅದಾನಿ ಕಂಪನಿಗಳು, ಅಂಬಾನಿ ಕಂಪನಿಗಳು ದುಡ್ಡು ಮಾಡೋದ್ರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯನ್ ಬಂಕ್ಸ್ ಏನಿದಾವೆ, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಂಪನಿಗಳು, ಅದಕ್ಕೆ ₹1 ಕಮ್ಮಿನಲ್ಲಿ ಮಾರ್ಕೆಟ್ ನಲ್ಲಿ ಇವತ್ತು ಡೀಸೆಲ್ ಕೊಡ್ತಾ ಇದ್ದಾರೆ. ಕಾರಣ ಏನು? ದೇಶ ಪ್ರೇಮಿ, ದೇಶ ಬಗ್ಗೆ ಬಹಳ ಭಕ್ತಿ ಇರತಕ್ಕಂಥ ಬಿಜೆಪಿ ಅವರು ದಯಮಾಡಿ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರು ಇವತ್ತನ ಲೆಟರ್ ಬರೀರಿ. UPI 1 UPI 2 ನಲ್ಲಿ ಏನು ಸಬ್ಸಿಡಿ ಕೊಟ್ಟಿದ್ದಿ, ಆ ರೀತಿಯಾಗಿ ಸಬ್ಸಿಡಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಲ್ಲ, ಬಟ್ ಇದಕ್ಕಿಂತ ಜಾಸ್ತಿ ಪಾಯಿಂಟ್ ಅಲ್ಲಿದೆ ಅಲ್ಲ. ಇದು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದಾರೆ ತಾನೆ, ಇದು ಸ್ಪೆಸಿಫಿಕ್ ಆಗಿ ನಮ್ಮ ರಾಜ್ಯಕ್ಕೆ ಕೇಳ್ತಾ ಇದ್ದಾರೆ. ಇರಲಿ, ಅವ್ರು ಹೇಳ್ತಕ್ಕಂಥ ಸಜೆಷನ್ ಒಂದಕ್ಕೆ ಕ್ರೆಡಿಟ್ ಇರಲಿ, ಬಟ್ ಕ್ರೆಡಿಬಿಲಿಟಿ ಅಲ್ಲಿದೆ ಅಲ್ಲ. ನಾವೇನು ಸಬ್ಸಿಡಿ ಕೊಡ್ತಾ ಇದ್ವಿ, ಸಬ್ಸಿಡಿ ಕೊಟ್ಟರೆ ಸಮಸ್ಯೆನೇ ಬರೋದಿಲ್ಲ. ನಾವು ಪ್ರತಿ ತಿಂಗಳನ್ನು, ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲಾ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DC-ಗಳು ಎಲ್ಲ ಕಡೆನೂ ಮಾಡಿದ್ವಿ. ಈಗೂ ಇದೆ.